ಹಾಯ್ ಎಲ್ಲರಿಗೂ. ಇವತ್ತು ಉಳಿದಿರೋ ಇಡ್ಲಿಯಲ್ಲಿ ಒಂದು ಸ್ನ್ಯಾಕ್ ರೆಸಿಪಿ ಮಾಡೋದು ಹೇಗೆ ನೋಡೋಣ. ಬಾಣಲಿ ಕಾದ್ಮೇಲೆ ಇಡ್ಲಿ ಕರಿಯೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 6 ಇಡ್ಲಿ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಎಣ್ಣೆಗೆ ಹಾಕಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಎಣ್ಣೆ ಕುಡಿಯುತ್ತೆ. ಆದಷ್ಟು ಕರೆದಿದ ತಕ್ಷಣ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ತಿನ್ನೋವಾಗ ಎಣ್ಣೆ ಅನಿಸಲ್ಲ. ಡೀಪ್ ಫ್ರೈ ಮಾಡಬೇಕಂತೇನಿಲ್ಲ, ಇಷ್ಟು ಕರೆದ್ರೆ ಸಾಕು, ಕ್ರಿಸ್ಪಿಯಾಗಿರುತ್ತೆ. ಅದೇ ಎಣ್ಣೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ 1 ಕಪ್ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಪೇಲ್ ಪಿಂಕ್ ಆದರೆ ಸಾಕು, ತುಂಬ ಫ್ರೈ ಮಾಡೋದೇನು ಬೇಡ. 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ ಪುಡಿ, 1 ಸ್ಪೂನ್ ಟೊಮ್ಯಾಟೊ ಕೆಚಪ್, 1 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್, 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊತಾ ಇದ್ದೀನಿ. ನಾನು ಇದಕ್ಕೆ ಎಕ್ಸ್ಟ್ರಾ ಉಪ್ಪು ಆ್ಯಡ್ ಮಾಡ್ತಿಲ್ಲ. ಇಡ್ಲಿಯಲ್ಲೇ ಆಲ್ರೆಡಿ ಉಪ್ಪಿರುತ್ತೆ, ಅಷ್ಟೇ ರುಚಿ ಸಾಕು. ಇಟ್ಟಿರೋ ಇಡ್ಲಿನ ಹಾಕಿ ಮಿಕ್ಸ್ ಮಾಡಿ, ಲಾಸ್ಟಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಇಡ್ಲಿ ಸ್ನ್ಯಾಕ್ ರೆಡಿ. ಇದೇ ಥರ ರೆಸಿಪಿಗಳಿಗೆ ಆಹಾ ಅಡುಗೆನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.